40,000 ಕೋಟಿ ಹಗರಣ ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಹೇಳ್ತಾರೋದೇನಂತಂದ್ರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇದು ಮಾಡ್ತಾ ಇದಾರೆ. ಈ ರೀತಿ ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ 5 ವರ್ಷದಿಂದ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಹೋಗಿತಾನೆ ಇದ್ದಾರೆ. ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ನಿನ್ನೇನೋ ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ. ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಆಕ್ಷನ್ ತಗೋತಾರ ಅಂತೇಳಿ. ನಿಮ್ಮ ದೌರ್ಬಲ್ಯ ಅದು. ಅಂದ್ರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳ್ ಅವರು ಹೇಳಿದ್ದೆಲ್ಲಾನು ಕೂಡ. ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆಕ್ಷನ್ ತಗೊಳಕ್ಕೆ. ಯತ್ನಾಳ್ ಅವರು ಏನೆಲ್ಲ ಹೇಳಿದ್ದಾರೆ ಕಳೆದ 5 ವರ್ಷದಲ್ಲಿ, 5 ವರ್ಷ 3 ತಿಂಗಳು 4 ತಿಂಗಳು 5 ವರ್ಷ 5.5 ವರ್ಷದಲ್ಲಿ ಏನೇನು ಯತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ. ಅದಕ್ಕೆ ಬಿಜೆಪಿ ಅವರು ಹೆದರ್ಕೊಂಡಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ. ಅದು ಇವರು ಬಿಜೆಪಿಯವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನಿಸ್ತದೆ ಇದು ನೋಡಿದ್ರೆ. ಯಾಕಂದ್ರೆ ಅವ್ರ ಮೇಲೆ ಆಕ್ಷನ್ ಯಾಕೆ ತಗೋತಾ ಇಲ್ಲ? ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದು ಅಂತೂ ಕೊಡ್ರಿ, ನೀವು ಆಕ್ಷನ್ ತಗೊಳಕ್ ನಿಮ್ಗೆ ಇರ್ತಂದ್ರು. ಬಿಜೆಪಿ ಅವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆಯಂತ ಸರ್. ನನಗೆ ಗೊತ್ತಿಲ್ಲ, ಮತ್ತೆ ಆಕ್ಷನ್ ತಗೊಳಿಕ್ಕೆ ಹಂಗೆ ಅನಿಸ್ತದೆ. ಈಗ ಯತ್ನಾಳ್ ಅವರು ಅದೇ ಕಾಂಗ್ರೆಸ್ ಏಜೆಂಟ್ ಅಷ್ಟೇ ಇಲ್ಲ, ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ. ಸರ್, ಈಗ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅವ್ರ ಹತ್ರ ದಾಖಲೆ ಇರ್ಬೋದು, ಆ ಕಾರಣಕ್ಕೋಸ್ಕರ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದ ಒಳಗಡೆಗೆ ಒಂದಷ್ಟು ದಾಖಲೆಗಳಂತೂ ಇದೆ ಅಂತ ಸರ್. ಹಿಂದಿನ ಕಾಲದಲ್ಲಿ ಏನೇನಾಗಿತ್ತು ಅನ್ನೋದನ್ನ ಆ ತರದ ಸರ್ಕಾರದ ಹತ್ರ ಏನೋ ದಾಖಲೆ ಇದೆಯಾ ಸರ್? ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ಫ್ಲೋರ್ ಆಫ್ ದ ಹೌಸ್ ಕೂಡ ಹೇಳಿದ್ದೀವಿ, ತನಿಖೆನೂ ಕೂಡ ಮಾಡ್ತಾ ಇದ್ದೀವಿ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬೇರೆ ಬೇರೆ ಏನು ಹಗರಣಗಳಾಗಿದ್ದಾವೆ, ಆ ಎಲ್ಲಾ ಕೊರೋನಾ ಹಿಡ್ಕೊಂಡು ಎಲ್ಲವನ್ನು ಕೂಡ ಸರ್ಕಾರ ಈಗ ಅದನ್ನ ತನಿಖೆ ಮಾಡ್ತಾ ಇದ್ದೀವಿ. ಆ ತನಿಖೆಯಲ್ಲಿ ಸತ್ಯಾಸತ್ಯ ಹೊರಗೆ ಬರ್ತದೆ. ಸರ್ಕಾರ ಸುಮ್ಮನೆ ಕೂತಿಲ್ಲ. ಬಿಜೆಪಿ ಅವಧಿಯಲ್ಲಿ ಏನೇನಾಗಿದಾವು ಅವೆಲ್ಲವನ್ನ ನಾವು ಇದು ಮಾಡ್ತೇವೆ. ವಿಶೇಷವಾಗಿ ಕೊರೋನಾದಲ್ಲಿ ಆಗಿರುವಂತಹ ಅವ್ಯವಹಾರಗಳಿದ್ದಾವೆ ಅವೆಲ್ಲವನ್ನು ಬಯಲಿಗೆಳಿತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.